ಹಲೋ ಮೇಡಮ್, ಒಂದು ನಿಮಿಷ. ಸಾರಿ, ಕ್ಲಾಸ್ ಯಾವಾಗ ಬಿಟ್ಟು ಹೋಗಿ ಮೇಡಮ್, ನಾನು ವಿವೇಕ್ ಅಂತ, ನಿರ್ಮಲನ ಮದುವೆ ಆಗೋ ಹುಡುಗ. ಹೌದಾ? ನೀವು ನಿರ್ಮಲ ಫ್ರೆಂಡ್ಸ್ ಅಲ್ವಾ? ಹಾಂ ಹೌದು. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಕೇಳಬೇಕಿತ್ತು. ಹಾಂ ಹೇಳಿ. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಫ್ರೆಂಡ್ ಬಗ್ಗೆ ಈ ರೀತಿ ಕೇಳ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬಾರ್ದು. ಮೊದಲು ವಿಷಯ ಏನು ಅಂತ ಹೇಳಿ ಸರ್. ನಾನು ನಿಮ್ಮನ್ನು ಮೀಟ್ ಮಾಡಿದ ವಿಷಯ ನೀವು ಹೇಳಲ್ಲ ಅಂತ ಪ್ರಾಮಿಸ್ ಮಾಡಬೇಕು. ವಿವೇಕ್, ನನಗೆ ನಿರ್ಮಲಾ ಸ್ಕೂಲ್ ಟೈಮಿಂದನೂ ಫ್ರೆಂಡ್. ನಾನು ಅವಳನ್ನ ಯಾವತ್ತೂ ಬಿಟ್ಕೊಡಲ್ಲ. ಆದರೆ ನಾನು ನಿಮ್ಮ ಜೊತೆ ಮಾತಾಡೋದ್ರಿಂದ ನಿಮ್ಮಿಬ್ರಿಗೂ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಹೇಳಲ್ಲ. ವಿಷಯಕ್ಕೆ ಬನ್ನಿ. ನಿರ್ಮಲಾ ಹೇಗೆ? ಅಂದರೆ ಅವಳ ನೇಚರ್ ಹೇಗೆ, ಅವಳು ಹುಡುಗರ ಜೊತೆ ಎಲ್ಲ ಹೇಗೆ ಅಂತ. ವಿವೇಕ್, ಏನು ಹೇಳ್ತಿದ್ದೀರಾ? ಸಾರಿ, ನನಗೆ ಇದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅವಳು ಇತ್ತೀಚೆಗೆ ಯಾರಾದರೂ ಹುಡುಗರ ಜೊತೆ ಓಡಾಡ್ತಿದ್ಲ? ಅಂದರೆ ಯಾರಾದರೂ ಶ್ರೀಮಂತ ಹುಡುಗರ ಪರಿಚಯ ಏನಾದರೂ? ಅದು ನಿರ್ಮಲಾ ಅಂದರೆ ಯಾರ್ಯಾರ ಜೊತೆ ಆದರೂ ಸುತ್ತಾಡೋ ಅಭ್ಯಾಸ ಇತ್ತು ಅವಳಿಗೆ? ಪ್ಲೀಸ್ ಹೇಳಿ, ಇದು ನನ್ನ ಜೀವನದ ಪ್ರಶ್ನೆ. ವಿವೇಕ್, ನಿಮ್ಮಿ, ನೀನ್ ಮದ್ವೆ ಆಗೋ ಹುಡುಗಿ ಬಗ್ಗೆ ಆಡಿಯನ್ಸ್ ಪೋಲ್ ಮಾಡ್ತಾ ಇದೆಯೇನೋ? ನಿಮ್ಮಿ, ಅದು ನಿನಗೇನಾದ್ರೂ ಅನುಮಾನ ಇದ್ದಿದ್ರೆ ಅದ್ ನನ್ನ ಹತ್ರ ನೇರವಾಗಿ ಕೇಳಿ ಪರಿಹಾರ ಮಾಡ್ಕೋಬಹುದಿತ್ತಲ್ಲ. ನಾನು ಯಾರ್ಯಾರ ಜೊತೆ ಎಲ್ಲಿ ಹೋಗಿದ್ದೆ ಅಂತ ನಿನ್ನ ಹತ್ರ ಹೇಳಿದ್ನಲ್ಲ. ಇದು ನನ್ನ ಪ್ರಶ್ನೆ ಅಲ್ಲ, ಇಡೀ ಏರಿಯಾ ಊರಿಗೆ ಕೇಳ್ತಿರೋ ಪ್ರಶ್ನೆ. ನೀನು ಮುಚ್ಚಿಸ್ಬೇಕಾಗಿರೋದು ನನ್ನ ಬಾಯಲ್ಲ, ಇಡೀ ಊರವ್ರ ಬಾಯಿ. ಊರವ್ರು 1000 ಮಾತಾಡ್ತಾರೆ, ಆದ್ರೆ ಊರವ್ರಲ್ಲ ನನ್ನ ಪ್ರೀತಿಸಿರೋದು ನೀನು. ನಾನ್ ಪ್ರೂವ್ ಮಾಡ್ಬೇಕಾಗಿರೋದು ನಿನಗೆ, ಆದ್ರೆ ನೀನೇ ಇಲ್ಲಿ ನನ್ನ ಮೇಲೆ. ಪ್ರೀತಿ ಇದ್ಬಿಟ್ರೆ ಅನುಮಾನ ಇರಬಾರ್ದ? ಕಂಡು ಜನ ನಿನ್ನ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಅಂತ ನಾನು ಉತ್ತರ ಕೊಡ್ಲಿ? ಹೇಗೆ ತಲೆ ಹತ್ಕೊಂಡು ಓಡಾಡ್ಲಿ? ಮನೆಯಲ್ಲಿ ನಿನ್ನ ಪರ ವಹಿಸ್ಕೊಂಡು ಮಾತಾಡಿ ನನಗೆ ಸಾಕಾಗಿ ಹೋಗಿದೆ. ಒಂದು ಸಲ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ನೋಡು. ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡ್ದವ್ರಿಗೆ ಕಪಾಳಕ್ಕೆ ಅಲ್ಲೇ ಸ್ಪಾಟ್ ಅಲ್ಲಿ 2 ಬಾರಿಸ್ತಾ ಇದ್ದೆ. ಇಲ್ಲ ಅಂದಿದ್ರೆ ನೇರವಾಗಿ ನಿನ್ನ ಹತ್ರ ಬಂದು ಮಾತಾಡ್ತಿದ್ದೆ. ಅದ್ ಬಿಟ್ಬಿಟ್ಟು ಈ ತರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗೆ ಸೈನ್ ಹಾಕಕ್ ಹೋಗ್ತಾ ಇರ್ಲಿಲ್ಲ. ನಿನ್ನ ಬಗ್ಗೆ ಹೊಪ್ತಿರೋ ಸುದ್ದಿ ಸುಳ್ಳು ಅಂತ ಡಿಫೆಂಡ್ ಮಾಡೋಕ್ಕಾದ್ರೂ ನನಗೆ ಸತ್ಯ ಗೊತ್ತಾಗ್ಬಾರ್ದಾ? ಏಯ್, ನಿನಗ್ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದ್ದಿದ್ರೆ ಈ ತರ ನಂಗೆ ಗೊತ್ತಿಲ್ಲದೆ ಇರೋ ತರ ಬಂದು ನನ್ನ ಫ್ರೆಂಡ್ಸ್ ಹತ್ರ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಾ ಇರ್ಲಿಲ್ಲ. ನಿನ್ನಂತ ಅನುಮಾನ ಪ್ರಾಣಿನ ನನ್ನ ಮದ್ವೆ ಆಗಕ್ಕೆ ಹೊಟ್ಟಿದ್ದು. ಹೋಗೋ, ಇನ್ನೊಂದು ಕ್ಷಣನೂ ನನ್ನ ಕಣ್ಮುಂದೆ ನಿಂತ್ಕೋಬೇಡ, ಹೊರಟೋಗು. ನೀನು ಏನು ಬೇಕಾದ್ರೂ ಮಾಡ್ಬೋದು, ಯಾರ ಜೊತೆ ಬೇಕಾದ್ರೂ ಸುತ್ತಬೋದು. ನಾನು ಕೇಳಿದ್ ಮಾತ್ರ ದೊಡ್ಡ ಅಪರಾಧ ಆಗೋಯ್ತಲ್ಲ. ನಿನ್ನ ಬಂಡವಾಳ ಎಲ್ಲ ಬಯಲಾಗೋಯ್ತು ಅಂತ ಭಯ ನಿಂಗೆ? ನೀಚ, ಹೇಗೋ ಈ ತರ ಎಲ್ಲ ಯೋಚಿಸ್ತೀಯ? ನಿನ್ನ ಪ್ರೀತಿಸಿದ ತಪ್ಪಿಗೆ, ನಿನ್ ಮದ್ವೆ ಆಗೋಕೆ ಒಪ್ಕೊಂಡಿದ್ದ ತಪ್ಪಿಗೆ, ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲರಿಗೂ ತೊಂದರೆ ಕೊಟ್ಟಿದ್ದ ತಪ್ಪಿಗೆ ನಾನು ಸುಸೈಡ್ ಮಾಡ್ಕೋತೀನಿ ಹೊರತು ಖಂಡಿತವಾಗ್ಲೂ ನಿನ್ನಂತೂ ಮದ್ವೆ ಆಗಲ್ಲ ಕಣೋ. ನನ್ನ ಮನಸ್ಸೇ ಮುರಿದ್ಬಿಟ್ಟಿಯಲ್ಲೋ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು
ಅವನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.